ಅರಮನೆ ಮೈದಾನದಲ್ಲಿ ಅಭಿಮಾನಿಗಳ ದಂಡೇ ನೆರೆದಿದೆ. ನೆಚ್ಚಿನ ಅಣ್ತಮ್ಮನಿಗೆ ಡೈಲಾಗ್ ಹೇಳಿ ಶುಭಾಶಯವನ್ನ ಹೇಳ್ತಿದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ ಹಾಗೂ ರಾಧಿಕಾ ಪಂಡಿತ್ ಅವರ ದಾಂಪತ್ಯ ಜೀವನಕ್ಕೆ ವಿಶ್ ಮಾಡಲು ಅವರ ಅಭಿಮಾನಿಗಳು ಸಾಕಷ್ಟು ಬಂದಿದ್ದಾರೆ. ಇವತ್ತು ಅಭಿಮಾನಿಗಳಿಗೋಸ್ಕರನೇ ಒಂದು ರಿಸೆಪ್ಷನ್ ನಡೆಯುತ್ತೆ. ಬೆಳಗ್ಗೆ 8:30 ಹೊತ್ತು ಈಗ ಎಲ್ಲರೂ ನೋಡ್ತಿರಬಹುದಿಲ್ಲ, ಸಾಕಷ್ಟು ಅಭಿಮಾನಿಗಳು ತುಂಬ ಪ್ರೀತಿಯಿಂದ ಕಾತರದಿಂದ ಕಾಯ್ತಿರುವಂಥದ್ದು. 11 ಗಂಟೆ ಹೊತ್ತಿಗೆ ಇವತ್ತು ರಿಸೆಪ್ಷನ್ ಇರುತ್ತೆ. ಒನ್ ಬೈ ಒನ್ ಮಾತಾಡ್ತಾ ಹೋಗೋಣ ಎಲ್ಲರನ್ನು. ಹಾಗೆಯೇ ಇವರ ಒಂದು ಪ್ರೀತಿಯ ಶುಭಾಶಯ ಹೇಗಿರುತ್ತೆ ಅನ್ನುವಂಥ ಕುತೂಹಲ ಸಹಜವಾಗಿ ಎಲ್ಲರಿಗೂ ಇದ್ದೇ ಇರುತ್ತೆ. ಒನ್ ಬೈ ಒನ್ ಕೇಳ್ತಾ ಹೋಗೋಣ ಈ ಕಡೆಯಿಂದ. ಇವತ್ತು ಯಶ್ ಅವರ ದಾಂಪತ್ಯ ಜೀವನ ಕಾಲಿಟ್ಟಿರುವಂಥ ಯಶ್ ಮತ್ತು ರಾಧಿಕಾ ಅವರಿಗೆ ಯಾವ ಥರ ವಿಶ್ ಮಾಡೋಕ್ಕೆ ಇಷ್ಟಪಡ್ತಾರೆ? ನಿಮಗೋಸ್ಕರ ಇಟ್ಟಿರುವಂಥದ್ದು, ನಿಮಗೋಸ್ಕರ ಅನ್ನುವಂಥದ್ದು ಎಷ್ಟು ಹೆಮ್ಮೆ ತರುತ್ತೆ ನಿಮಗೆ? ಯಶ್ ಅಣ್ಣವರು ಇದುವರೆಗೆ ಯಾವ ಹೀರೋಗಳು ಮಾಡಿದಾರಂಥ ಕೆಲಸ ಫ್ಯಾನ್ಸಿಗೋಸ್ಕರ ಮಾಡಿದ್ದಾರೆ. ಫ್ಯಾನ್ಸಿಗಾಗಿ ಸಪ್ರೇಟಾಗಿ ಒಂದು ದಿನ ಕರೆದು ಅವ್ರು ಈ ಥರ ಮಾಡ್ತಾ ಇರೋದು ಎಲ್ಲರಿಗೂ ಹೆಮ್ಮೆ ಥರ ವಿಷಯ. ಯಶ್ ಅಣ್ಣಂಗೆ ಜೈ, ಯಶ್ ಅಣ್ಣಂಗೆ ಜೈ. ಓಕೆ, ಇಲ್ಲಿ ಸಿಳ್ಳೆ ಬರ್ತಾ ಇತ್ತು ಪಾಪ, ಹೇಳೋ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಸರ್ ಬರ್ಬೇಕಂತ ಭಾಳ ಕುತೂಹಲ ಕಾಣತಾ ಇದ್ದೀವಿ, ಬರ್ಬೇಕಂತ ಭಾಳ ಆಸೆ, ನೋಡ್ಬೇಕಂತಂದು. ಓಕೆ, ಯಶ್ ಅವರ ಇವತ್ತು ರಿಸೆಪ್ಷನ್ ದಿನ ಯಾವ ಥರ ವಿಶ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಎಲ್ಲರೂ ಒನ್ ಬೈ ಒನ್ ಎಲ್ಲರೂ ಕೇಳ್ತೀನಿ, ಎಲ್ಲರಿಗೂ ಅವಕಾಶ ಇರೋದ್ರಿಂದ ಎಲ್ಲರೂ ಮಾತಾಡ್ಬೋದು, ಏನು ತೊಂದರೆ ಇಲ್ಲ. ನಾವು ಎಷ್ಟು ಪ್ರೀತಿ ವಿಶ್ವಾಸ ಇಟ್ಕೊಂಡು ಬಂದಿದ್ವಿ ಅಂದರೆ ಇದೇ ಥರ ಸ್ಯಾಂಡಲ್ವುಡ್ನಲ್ಲಿ ಇದುವರೆಗೂ ಈ ನಮೂನಿ ಹಿಟ್, ಈ ನಮೂನಿ ಸೂಪರ್ ಸ್ಟಾರ್ ಯಾವತ್ತೂ ಅಭಿಮಾನಿಗಳಿಗೆ ಕೊಟ್ಟಿಲ್ಲ. ಅದೇ ಥರ ಹಿಟ್ ಬೈ ಹಿಟ್ ಕೊಡ್ತಾನೆ ಇರ್ತಾರೆ. ಅದೇ ಥರ ಮತ್ತು ಈ ಥರ ರಿಸೆಪ್ಷನ್ಗೆ ಮತ್ತು ಯಾರೂ ಕೂಡ ನಮಗೆ ಅಭಿಮಾನಿಗಳಿಗೆ ಅನ್ವಯ ಮಾಡಿದ್ದಿಲ್ಲ. ಫಸ್ಟ್ ಆಫ್ ಆಲ್ ಯಶ್ ಅಣ್ಣ ಇಡೀ ಅಭಿಮಾನಿಗಳಿಗೆ, ಕರ್ನಾಟಕ ಅಭಿಮಾನಿಗಳಿಗೆ ಒಂದು ದಿವಸ ಏನು ರಿಸೆಪ್ಷನ್ ಇಟ್ಕೊಂತಿದ್ದಾನೆ. ಯಶ್ ಅಣ್ಣನ್ಗೆ, ಯಶ್ ಅಣ್ಣನ್ಗೆ. ಯಾವ ಥರ ವಿಶ್ ಮಾಡೋಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ನಮ್ಮ ಫ್ಯಾಮಿಲಿ ವತಿಯಿಂದ, ನಮ್ಮ ಸ್ನೇಹಿತರ ವತಿಯಿಂದ ಯಶ್ ಅವ್ರ ಅಣ್ಣವ್ರಿಗೆ ಎಲ್ಲರಿಗೆ ನಮ್ಮ ಕಡೆಯಿಂದ ಶುಭಾಶಯಗಳನ್ನು ಸಲ್ಲಿಸ್ತೀವಿ ಸರ್. ನಾವು ಸರ್, ಯಶ್ ಅಣ್ಣವನು ಮತ್ತು ರಾಧಿಕಾ ಪಂಡಿತ್ ಅವರು ಮದುವೆಗೆ ಬಂದಿದ್ದು ನಮ್ಗೆ ಭಾಳ ಸಂತೋಷ ಆಗಿದೆ. ಯಶ್ ಅಣ್ಣವರು ಫ್ಯಾನ್ಸ್ ಅವ್ರ ಸಲುವಾಗಿ ಇಟ್ಟಕ್ಕಂಥ ರಿಸೆಪ್ಷನ್ ನಮ್ಗೆ ಭಾಳ ಸಂತೋಷ ತಂದಿದೆ ಸರ್. ನಾವು ಯಶ್ ಅಂದರೆ ಫುಲ್ ಅವ್ನ ಫ್ಯಾನ್, ಅಂದರೆ ಅವ್ನ ಫಿಲ್ಮ್ ಯಾವೂ ಬಿಟ್ಟಿಲ್ಲ. ಅದೇ ಅವನು ಮ್ಯಾರೇಜ್ಗೆ ನಾನು ಇನ್ನು ವಿಶೇಷ ತಿಳಿಸೋಕ್ಕೆ ಬರ್ತದೆ. ಯಶ್ ಹ್ಯಾಪಿ ಮ್ಯಾರೇಜ್ ಲೈಫ್. ಕಾಲು ಎಳೆಯೋರು ಯಾವತ್ತಿದ್ರು ಕಾಲು ತೆಳಗಿರ್ತಾರೆ, ಪ್ರೀತಿ ಅಭಿಮಾನ ಇರೋರು ಹೃದಯದಲ್ಲಿ ಇರ್ತಾರೆ. ಯಶ್ ಅಣ್ಣನ್ಗೆ, ಯಶ್ ಅಣ್ಣನ್ಗೆ ಅವ್ರು 100 ವರ್ಷ ಚೆನ್ನಾಗಿರ್ಲಿ ಅಂತ ಕೇಳ್ತೀನಿ. ಏನು ಹೇಳ್ತೀಯೋ? ಫಸ್ಟ್ ಆಫ್ ಆಲ್ ಅವ್ರು ಯಶ್ ಅಣ್ಣ ಅಲ್ಲ, ಯಶ್ ಬಾಸ್ ಅವ್ರ ಇಂಡಸ್ಟ್ರಿಗೆ. ಬಾಸ್ ಅಂದ್ರೆ ಬಾಸ್, ಒಬ್ಬರೇ ಬಾಸ್ ಇಂಡಸ್ಟ್ರಿಗೆ. ಯಶ್ ಅಣ್ಣಗೆ, ಯಶ್ ಅಣ್ಣಗೆ, ಬಾಸಿಗೆ, ಯಶ್ ಬಾಸಿಗೆ. ನನಗೆ ತುಂಬ ಇಷ್ಟ ಆಗುತ್ತೆ, ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಈ ಸಿಸ್ಟಮೆಟಿಕ್ ನೋಡಿ, ಈ ಎಲ್ಲ ಇದು ನೋಡಿ, ಇದುವರೆಗೂ ಯಾರು ನಮ್ಮನ್ನ ಒಳಗಡೆ ಸಮಿತಿಗೆ ಬಿಡ್ತಾ ಇರಲಿಲ್ಲ. ಅಭಿಮಾನಿಗೋಸ್ಕರ ಇಡೀ ಉತ್ತರ ಕರ್ನಾಟಕದ ಎಲ್ಲ ಜನತೆ ಅಭಿಮಾನಿಗೋಸ್ಕರ ಯಶ್ ಅಣ್ಣನ ಬಗ್ಗೆ ಬಾಸ್ ಅಂತ ಹೇಳ್ಕೊಂಡು ಅಭಿಮಾನ ಇಟ್ಕೊಂಡು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ. 100 ವರ್ಷ ಚೆನ್ನಾಗಿರ್ಲಿ, 100 ವರ್ಷ ದಾಂಪತ್ಯ ಜೀವನ ಚೆನ್ನಾಗಿರ್ಲಿ. ಅವ್ರು ಬರ್ಬೇಕು. ಓಕೆ, ಬಂದು ನಮ್ಮನ್ನ ಓಕೆ. ಒಂದು ಅಭಿಮಾನಿಗಳ ಒಂದು ಪ್ರೀತಿ ಏನಿದೆ, ತಮ್ಮದೇ ಆದ ರೀತಿಯಲ್ಲಿ, ಅವ್ರದೇ ಆದ ರೀತಿಯಲ್ಲಿ ಜಯಕಾರ ಕೂಗಿದ್ರು, ಹಾಗೇನೆ ಅವ್ರಿಗೆ ಶುಭಾಶಯ ಕೋರಿದ್ರು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೇವಂತಿ.